ಬೆಳಕಿಗೆ ನ್ಯಾಯ ನೀತಿ ನ್ಯಾಯ ನೀತಿ ಧರ್ಮ ಸುತ್ತು ಹೋಗಿದೆ ಈ ಸಮಾಜದಲ್ಲಿ. ಎಲ್ಲಿ ನೋಡಿದರೂ ಕೆಟ್ಟ ಕುಲಘಾತಕರ ಕರ್ಮವೇ ಹೆಚ್ಚಾಗುತ್ತಿದೆ. ಎಲ್ಲಿ ನೋಡಿದರೂ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅತ್ಯಾಚಾರ. ಇವು ಎಲ್ಲದಕ್ಕೂ ಕಾರಣ ಕರೆನ್ಸಿ. ಈ ಸಮಯದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಈ ಸಮಯದಲ್ಲಿ ನೂರಾರು ಹೆಣ್ಮಕ್ಕಳನ್ನು ಬಲಾತ್ಕರಿಸಿ ಅವರ ಬಾಳನ್ನೇ ಹಾಳು ಮಾಡಿ ಬಿಡುತ್ತಿದ್ದಾರೆ. ಅವರ ಜೀವನಕ್ಕೆ ಹಣದಿಂದ ಬೆಲೆ ಕಟ್ಟಿ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಇದೆಲ್ಲದನ್ನು ಕಂಡು ಮತ್ತಷ್ಟು ಉರಿದೇಳುತ್ತಿದೆ ನನ್ನೆದೆಯ ರೋಷಾಗ್ನಿ. ಬಡವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ವಿವೇಕಿ ನನ್ನ ಮಕ್ಕಳ ಗಂಡು ನರವನ್ನು ಕಿತ್ತು ಅವರನ್ನು ಷಂಡರನ್ನಾಗಿ ಮಾಡಿದಾಗಲೇ ಶಾಂತಿ ಆಗುವುದು ನನ್ನೆದೆಯ ರೋಷಾಗ್ನಿ. ಏ ಶ್ರೀಮಂತ ನರಕುನ್ನಿಗಳೇ, ನಿಮ್ಮ ದರ್ಪಕ್ಕೆ ಸರ್ಪದಂತೆ ಸಿಡಿದೆದ್ದು ಬರುತ್ತಿದ್ದಾನೆ ಈ ಜಯ ಸಾಧಿಸಿದ ಜಯ ವೀರ ಜಯ ಸಿಂಹ, ಅರ್ಥಾತ್ ವೈರಿಗಳ ನರ ಕಿತ್ತು ಹಾಕುವ ನರಸಿಂಹ. ಪಾರ್ವತಿ, ಇಂದಿಗೆ ನೀನು ಸತ್ತು 11 ದಿನವಾದರೂ ನಿನ್ನ ಸಾವಿಗೆ ಕಾರಣ ಆದವರು ಯಾರೆಂದು ಸುಳಿವೇ ಸಿಕ್ಕಿಲ್ಲ. ಏ ಪಾರ್ವತಿ, ಸುಮ್ಮನೆ ನನಗೆ ಸರಗ ಆಸಿದ್ರೆ ಜೀವಂತವಾಗಿ ಇರ್ತಿದ್ದೆ ಈ ಧರೆ ಮೇಲೆ. ನಾನೇ ಗರತಿ ಎಂದು ಗರ್ವದಿಂದ ಹಾರಾಡಿ ಗಗನ ಯಾತ್ರೆ ಮಾಡುತ್ತಿದ್ದೆ ಈ ಗಜೇಂದ್ರನ ಕೈಯಲ್ಲಿ.
ಹೆಸರು ಕೇಳಿದರೆ ನಡುಗಿ ಎದುರಿ ಬಾಗಿಲು ಮುಚ್ಚಿಕೊಳ್ತಾರೆ, ಎದುರಿ ಹುಚ್ಚವೈತಾರೆ. ಅಂತದ್ರಲ್ಲಿ ಕೂಳಿಗೆ ಗತಿ ಇಲ್ಲದ ಬಡ ಬಿಕಾರಿ ನೀನು ನನಗೆ ಶೆಟ್ಟು ಹೊಡೆದ ಸವಾಲ್ ಹಾಕಿ ನಿಂತು ಯಾ ಮಗನ ನೀನು ಹಾಕಿದ ಸವಾಲಿಗಾಗಿ ನಿನ್ನ ತಂಗಿ ಶೀಲಹರಣ ಆಗಲೇಬೇಕು ಅಂದಾಗ ಈ ದೇಶ ಚಂಡದಲ್ಲಿ ನಿನ್ನ ಮನೆ ಸುಟ್ಟು ಭಸ್ಮವಾಗಲೇಬೇಕು ಅಂದಾಗ ಆರುತ್ತದೆ ಈ ದೇಶದ ಕಿಡಿ. ಅಣ್ಣ, ನಾನೇ ವೀರ ಸೂರ್ಯನೆಂದು ಗರ್ವದಿಂದ ಹಾರಾಡಿದವರಲ್ಲ, ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತು ಕಾಗಿಗಳಿಗೆ ಆಹಾರ ಮಾಡುವವರೆಗೂ ಮರ್ಯಾದೆ ಇಲ್ಲ ನಮಗೆ ಇವರಲ್ಲಿ. ತುಂಡು ತುಂಡಾಗಿ ಅಷ್ಟೇ ಅಲ್ಲ ಗಜೇಂದ್ರ, ಅವನ ಸಾವನ್ನು ಕಂಡು ನೋಡಿ ಈ ಊರ ಜನರು ನಮ್ಮನ್ನು ನೋಡಿ ಹೋಗಿ ಬಾಗಿಲು ಮುಚ್ಚಿಕೊಳ್ಳಬೇಕು. ಮುನಿಯ ಆ ಸೋಮ ಭೀಮನಿಗೆ ಹೇಳು ಆ ಪ್ರಶಾಂತನ ತಂಗಿನು ಹೊತ್ತುಕೊಂಡು ಬರಲು. ಅಪ್ಪರ ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡ್ರಿ, ನೀವು ಒಳಗೆ ಹೋಗಿ ರೆಸ್ಟ್ ಮಾಡ್ರಿ. ನಾನು ಆ ಸೋಮ ಭೀಮಗೆ ಹೇಳಿ ಆ ಸೀತನ ಹೊತ್ಕೊಂಬರಕ್ಕೆ ಹೇಳ್ತೇನೆ ರೀ ಅಪ್ಪ. ಏ ಗೌಡ, ನಿನ್ನ ಪಾಪದ ಕೊಡ ತುಂಬಿ ತುಳುಕುತ್ತದೆ ಮಗನ. ನಿನ್ನನ್ನು ಈಗಲೇ ಸುಮ್ಮನೆ ಬಿಟ್ರ ಈ ಊರು ನುಂಗುವ ರಣಹದ್ದು ನೀನಾಗತೀಯ. ಈ ನಿನ್ನ ಕುತಂತ್ರ ಕಪಟಕ್ಕೆ ನಾಂದಿ ಆಡಲು ಬರ್ತಾನ ಉಗ್ರ ನರಸಿಂಹ. ಈ ವಿಷಯವನ್ನು ನನ್ನ ಮಗನಿಗೆ ಫೋನ್ ಹಚ್ಚಿ ತಿಳಿಸಲೇಬೇಕು. ಹಲೋ, ಯಾರು? ನಾನು ನರಸಿಂಹ, ನಿನ್ನ ತಂದೆ ಸತ್ಯಮೂರ್ತಿ ಅಂತ. ಹೇಳಿ ಡ್ಯಾಡಿ. ನಿನ್ನ ಜೊತೆ ಪರ್ಸನಲ್ ವಿಷಯ ಮಾತನಾಡಿದೆ, ಗಾಂಧಿ ಪಾರ್ಕಿಗೆ ಬಾ. ಓಕೆ ಡ್ಯಾಡಿ. ನನ್ನ ತಂದೆ ಬೇಗನೆ ಗಾಂಧಿ ಪಾರ್ಕಿಗೆ ಬರ್ಲಿಕ್ಕೆ ಹೇಳಿದ್ರು, ಇಷ್ಟೊತ್ತಾದರೂ ಬರ್ಲೇ ಇಲ್ವಲ್ಲ? ನರಸಿಂಹ, ಲೇ ಮುನಿಯ, ಸುಮ್ಮನೆ ಹೊರಟು ಹೋಗು. ನಾನೊಬ್ಬ ವ್ಯಕ್ತಿಗೋಸ್ಕರ ಕಾಯುತ್ತಿದ್ದೇನೆ. ನೀನು ಹುಡುಕ್ತಿರೋ ವ್ಯಕ್ತಿ ಬೇರೆ ಯಾರಲ್ಲಪ್ಪ, ಅದು ನಾನೇ. ಅಂದರೆ ನಿನ್ನ ತಂದೆ ಸತ್ಯಮೂರ್ತಿ ಅಂತ. ಹಾಗಾದರೆ ಈ ವೇಷದಲ್ಲಿ ನೀನೇಕೆ ಆ ಗೌಡನ ಮನೆಯಲ್ಲಿ ವಾಸವಾಗಿದ್ದೀಯಾ? ಅದು ಒಂದು ದುರಂತ ಕಥೆಯಪ್ಪ. ನಾನು ಇದೇ ಪಕ್ಕದ ಊರಿನವನು. ನನ್ನ ತಂದೆ ಆ ಗೌಡನ ಎದುರಾಗಿ ಇಲೆಕ್ಷನ್ಗೆ ನಿಂತಿದ್ದಾನಂತೆ. ನನಗೆ ಎದುರಾಗಿ ನಿಲ್ಲಬೇಡ ಎಂದು ವಾರ್ನಿಂಗ್ ಕೊಟ್ಟನಂತೆ. ನಮಗೆ ಯಾರು ಎದುರಾಗಿ ನಿಂತು ಬದುಕಬಾರದೆಂದು ಆ ಗೌಡ ನನ್ನ ಗುಡಿಸಲಿಗೆ ನನ್ನ ತಂದೆ ನನ್ನ ತಾಯಿ ಬಂದು ಬಳಗದವರನ್ನು ಸುಟ್ಟು ಹಾಕಿನಪ್ಪ ಆ ಗೌಡ. ನಾನು ಇನ್ನ ಸಣ್ಣವನು, ಬೇರೆ ಊರಲ್ಲಿ ಇದ್ದೇ ಅಭ್ಯಾಸ ಮಾಡುತ್ತಿದ್ದೆ. ಈ ಘಟನೆ ತಿಳಿದ ತಕ್ಷಣ ಸತ್ಯಮೂರ್ತಿ ಎಂಬ ಹೆಸರನ್ನು ಕಿತ್ತಾಕಿ ಮಾಯಾಜಾಲದಿಂದ ಮುನಿಯ ಎಂದು ಹೆಸರು ಪಡೆದು ಆ ಗೌಡನ ಮನೆಯಲ್ಲಿ ಗುಮ್ಮಸ್ತನ ಕೆಲಸ ಸೇರಿಕೊಂಡೇನಪ್ಪ, ಗುಮ್ಮಸ್ತನ ಕೆಲಸ ಸೇರಿಕೊಂಡೇನು. ಅಷ್ಟೇ ಅಲ್ಲ ನರಸಿಂಹ, ನೀನು ನನ್ನ ಮಗನೇ ಅಲ್ಲ. ಅಪ್ಪ, ಏನು ಹೇಳ್ತಾ ಇದ್ದೀಯಪ್ಪ ನೀನು? ಹೌದು ನರಸಿಂಹ, ನಿನ್ನ ತಂದೆ ಒಬ್ಬ ಧರ್ಮಾಧಿಕಾರಿ. ದೀನ ದರಿದ್ರರಿಗೆ ಬಡ ಬಗ್ಗರಿಗೆ ಅಂದರೆ ಸಾಕು ಕರಗುವ ಕರುಣಾಮಯ. ಅನ್ನಂಜೇಗೌಡ ಅಂದರೆ ಸಾಕು ಇಡೀ ಊರಿಗೆ ಊರು ಅವರ ಬೆನ್ನಿಂದ ಇರ್ತಿತ್ತಪ್ಪ. ಅಂತ ಧರ್ಮವಂತನು ನೋಡಿ ಸಹಿಸಿಕೊಳ್ಳೋದಕ್ಕಾಗದ ಈ ಗೌಡ, ನೀನು ಹುಟ್ಟಿದ 5 ದಿನದಲ್ಲಿ ನಿನ್ನ ಹೆಸರಿಡುವ ಕಾರ್ಯಕ್ರಮದಲ್ಲಿ ಆ ಗೌಡನ ಆಳುಗಳು ಕಳಿಸಿ ನಿನ್ನ ವಂಶವನ್ನು ನಿರ್ವಂಶ ಮಾಡಿದಪ್ಪ ಆ ಗೌಡ. ನಿನ್ನನ್ನು ನಾನೇ ಎತ್ತಿಕೊಂಡು ಹೋಗಿ ನರಸಿಂಹ ಅಂತ ಹೆಸರಿಟ್ಟು ಗೌಡನ ಅಟ್ಟಾಸಲು ಮೆಟ್ಟು ನಿಲ್ಲಲು ಗಂಡು ಮಾಡಿದಪ್ಪ, ಗಂಡು ವೀರನಾಗಿ ಮಾಡಿದ. ಅಪ್ಪ, ಸತ್ತು ಹೋದ ನನ್ನ ತಂದೆ ತಾಯಿಗಳ ಹೆಸರನ್ನು ಹೇಳಿ ಮತ್ತಷ್ಟು ನೋವು ಮಾಡಿದೆ. ಆದರೆ ನೀನು ನನ್ನ ತಂದೆ ಅಲ್ಲ ಅಂತ ಹೇಳಿ ಮತ್ತೆ ನನ್ನ ಅನಾಥನನ್ನಾಗಿ ಮಾಡಬೇಡಪ್ಪ.
ದೇಸಾಯಿ, ನನ್ನ ತಂದೆ ತಾಯಿಯನ್ನು ಕೊಂದ ಆ ದೇಸಾಯಿಯನ್ನು ಮನ ಬಂದಂತೆ ಕೊಚ್ಚಿ ಹಾಕಿ ಬರುತ್ತೇನಲ್ಲ. ನಿತ್ವ ನರಸಿಂಹ, ಆ ಗೌಡನ ಅಂತ್ಯಕಾಲ ಮುಗಿಯುತ್ತಾ ಬಂದಿದೆ. ಮಾನ್ಯ ಪ್ರಶಾಂತನ ತಾಯಿಯನ್ನು ಕೊಲೆ ಮಾಡಿದ್ದು ಬೇರೆ ಯಾರಲ್ಲ, ಆ ಗೌಡನ ತಮ್ಮ ಗಜೇಂದ್ರ. ಅಷ್ಟೇ ಅಲ್ಲ, ಇವತ್ತು ಆ ಪ್ರಶಾಂತನ ತಂಗಿಯನ್ನು ಬಲಾತ್ಕಾರ ಮಾಡಲಕ್ಕೂ ಅವನ ಹಾಳುಗಳು ಒತ್ತುಕೊಂಡು ಹೋಗಿದಾರಪ್ಪ, ಒತ್ತುಕೊಂಡು ಹೋಗಿದ್ದಾರೆ. ಈಗಲೇ ಹೋಗಿ ಆ ಹೆಣ್ಣು ಮಗಳ ಬಾಳನ್ನು ಕಾಪಾಡೋಣ ಬಾ. ಲೇ ದೇಸಾಯಿ, ಹಳ್ಳಿಯಲ್ಲಿ ಮನ ಬಂದಂತೆ ಆಟ ಆಡುತ್ತೀರಿ. ಆ ನಿನ್ನ ಆಟಕ್ಕೆ ಅಂತ್ಯವಾಡಲು ಉರಿದೆದ್ದು ಬರುತ್ತಿದ್ದಾರೆ ಈ ಉಗ್ರ ನರಸಿಂಹ. ಇದೇನು ನರಸಿಂಹ, ಇಂಥ ಮನೆ ಮೂರ್ಖ ಮಕ್ಕಳ ಜೊತೆ ನಿಂದೇನ ಮಾತು? ಪ್ರಶಾಂತ್, ಅದು ಮುನಿಯ ಮುತ್ತು ಬಾಯಿ. ಪ್ರಶಾಂತ್, ಇವರು ಬೇರೆ ಯಾರು ಅಲ್ಲಪ್ಪ, ನನ್ನ ತಂದೆ ಸತ್ಯಮೂರ್ತಿ ಅಂತ. ನರಸಿಂಹ, ಏನು ಹೇಳ್ತಾ ಇದೀಯ ನೀನು? ಹೌದಪ್ಪ, ನಡೆದ ಘಟನೆ ಅಲ್ಲ, ಮತ್ತೆ ವಿವರವಾಗಿ ಹೇಳ್ತೀನಿ. ಈಗ ಸಮಯವಲ್ಲ. ನಿನ್ನ ತಂಗಿಯನ್ನು ಬಲಾತ್ಕಾರ ಮಾಡಲು ಒತ್ತುಕೊಂಡು ಹೋಗಿದ್ದಾನೆ ಆ ಗೌಡನ ಆಳುಗಳು. ಈಗಲೇ ಹೋಗಿ ಆ ಹೆಣ್ಣು ಮಗಳನ್ನು ಕಾಪಾಡೋಣ ಬಾರಪ್ಪ. ಏನು ಮತ್ತೆ ದಾಸಾಯಿ ನಮ್ಮನೆಯವರು ಕಾಲಿಟ್ಟನ? ದಾಸಾಯಿ, ಮುಗಿಯಿತು ಮಗನೇ ನಿನ್ನ ಜೀವನ ಚರಿತ್ರೆ. ಈ ಸ್ನೇಹಿತರ ಸಿಡಿದದ್ದು ಬರುತ್ತಿದ್ದಾರೆ, ನನ್ನ ಮರಣದ ಮೃದಂಗನ ಬಾರಿಸಲು. ನರಸಿಂಹ, ನಡಿ ಹೋಗೋಣ. ಅಲ್ಲ, ಆ ಪಾರ್ವತಕ್ಕನ ಬಲಾತ್ಕಾರ ಮಾಡಿ ಕೊಲೆ ಮಾಡಿದ್ರಂತ ನನಗೇನಾಗೋದೈತಿ? ಇದ್ರ ಹೇಳಿದ್ರ ನನಗೇನು? ಹೋಲಿ, ಅಲ್ಲಿ ನಮ್ಮ ಇವ ಬರಾಕತ್ತನ, ಬರ್ಲಿ ಅವಂದ ಏನಂತಂದು ವಿಷಯ ಕೇಳಿದ್ರ ಆತು ಒಂಚೂರು. ಅಲ್ಲ ಸುಂದ್ರಿ, ಮಠ ಬಿಸ್ಲಾಗ ಕೊಡಾಡ್ಕೊಂಡ್ ಇರ್ತವಂಟಲ್ಲ, ಎಲ್ಲಿ ಗಂಟೆ ಸುಂದ್ರಿ? ಹೌದಾ, ನಾನ್ ನಿನ್ ಕಡೆನ ಹತ್ರ ಬರಾಕತ್ತಿದ್ನೆ ನೋಡಪ್ಪ. ಹೌದು ನೋಡು, ನಾನು ಮತ್ತೆ ನೀರ್ ತರಾಕ್ ಹೊಂಟಿದ್ನೆ. ಹತ್ರ ಬಂದಿದ್ನಿ ಅವ್ರಿಗೆ, ಯಾಕಂದ್ರ ನಾನು ನೀನು ಪ್ರೀತಿಕೊಂಡು ಭಾಳ ದಿನ ಆಯ್ತಲ್ಲ, ಅದನ್ನ ಸುದ್ದಿ ಹೇಳಕ್ ಬಂದಿದ್ದೆ. ಹೆಂಗ ನಾಳೆ ನಮ್ಮೂರ್ ಬಳೆ ಚಪ್ಪಸನ್ ಜಾತ್ರೆಯಾಗ ಸಮಯಕ್ಕೆ ಮದುವೆ ಆಕವು, ಅದ್ರಾಗ ನಾನು ನೀನು ಮದುವೆ ಆಗ್ಬೇಕಂತಂದ ಸುದ್ದಿ ಹೇಳಕ್ ಬಂದಿದ್ನಿ. ಸುಂದ್ರಿ, ಅಲ್ಲ, ನಾನು ಆ ಸೂರ್ಯನ ಮದುವೆ ಮಾಡ್ಕೋಬೇಕಂತ ಮಾಡ್ಯಾನ, ನೀ ನೋಡಿದ್ರೆ ನಾನು ಪ್ರೀತಿ ಮಾಡಾಕತ್ತಿ. ಅಲ್ಲ, ಅವನು ಇವ್ರಿಬ್ರೊಳಗೆ ನಾನು ಯಾರು ಮದುವೆ ಮಾಡ್ಕೋಬೇಕಂತ ನನಗೊಂದು ತಿಳಿಯನವಲ್ತು. ಅಲ್ಲ, ಇವ್ರಿಬ್ರಿಂದ ಹೆಂಗ ಪಾರಾಗ್ಬೇಕನ್ನೋದು ನನಗೊಂದು ತಿಳಿಯವ. ಅಲ್ಲ, ಆ ಸೂರ್ಯ ನನ್ನ ಮದುವೆ ಆಗಂತ ಕಂಡು ಬಿದ್ದಾನೆ. ಸುಂದ್ರಿ, ನಿನ್ಗ ನನ್ನ ಮಗಗ ತಿಳಿಸಿ ಹೇಳ್ತೀನಿ. ನೋಡ್ ಸೂರ್ಯ, ಈಕೆ ನನ್ನ ಇಷ್ಟಪಟ್ಟಾಳ, ನಾ ಈಕಿನ ಮದುವೆ ಆಗಂತಂದು ತಿಳಿಸಿ ಹೇಳ್ತೀನಿ ಅವ್ರಿಗೆ. ಅವಾಗ ಯಾಕ ಸುಂದ್ರೆ, ಏನ ಈ ಚಂದ್ರನ್ ಜೋಡಿ ನಡೆಸಿಲ್ಲ ವ್ಯವಹಾರನ? ಲೇ ಮಳ, ನಿನಗೆ ಹಾಕ್ಬೇಕ್ಲಿ, ಹಾಕಿದ ನಂದು ವ್ಯವಹಾರ ನಡ್ಬರ್ಕ್, ನೀ ಕಡ್ಡಿ ಆಡ್ಸಕ್ ಬರಬಾಳೆ ಮಳ. ಲೇ ಯಾಕ್ಲೇ ಡಾಕ್ಟರ, ನಿಂದೇನಿದ್ರು ಸೂಜಿ ಮುದೇರ ಹತ್ರ ಇಟ್ಗ, ಇಲ್ಲ ನಮ್ಮ ಹುಡುಗಿ ಹತ್ರ ಇಟ್ಕೋಬೇಡ. ಏನೋ ನಡೆಸಿಲ್ಲ ಒಣ ಟಬೂರ್ ಅದಕ್ಕೆ ಬೇಕನ? ನೋಳೆ ತಮ್ಮ ಸೂರ್ಯ, ನಿನಗೆ ತಿಳಿಸಿ ಹೇಳ್ತೀನಿ. ಆಕೆ ಸಲುವಾಗಿ ನಾನು ಗಾಡಿ ಮಾರಿ ತಿಂಗಳ ಬರೋ ಅಮೌಂಟ್ ಎಲ್ಲ ಆಕೆ ಹಣಕ್ಕೆ ಬಡ್ದೀನಿ. ತಮ್ಮ, ಆಕೆ ಏನಿದ್ರು ಕಂಡೀಷನ್ ನನ್ನ ಮದುವೆ ಆಗ್ಬೇಕು. ಲೇ ಬಾಯ್ ಮುಚ್ಚ ನಿನ್ನವನ. ಅಲ್ಲಿ ಆಕಿ ಸಂಬಂಧ ನಾನು ಗೌರ್ಮೆಂಟ್ ನೌಕರಿ ಬಿಟ್ಟು ಬಳಿ ವ್ಯಾಪಾರ ಮಾಡಾಕತ್ತೀನಿ. ಮತ್ತೆ ಅದ ಅಲ್ದ ನಮ್ಮ ಊರ್ ಕೊಳ್ಳನ್ ಬೋರ್ ಮಾಡ ತುಡುಗ್ ಮಾಡಿಕೊಂಬಂದು ಆಕಿ ಪಳ್ಳಿಗೆ ಹಾಕೇನೆ. ಮತ್ತೆ ನಮ್ಮ ಊರ್ ಕಿವಿ ಬ್ಯಾಂಡಲ್ಲಿ ಸಿಕ್ಕೊಂಬಂದು ಆಕಿಗೆ ಕೊಟ್ಟೀನಿ. ಮತ್ತೆ ಆಕಿ ನನ್ನ ಮದುವೆ ಆಗ್ಬೇಕು ನೋಡಿ. ನಿಮ್ಮವ್ರ ಮುಚ್ಚ್ರು, ನಿಮ್ಮವ್ರ ಬಾಯಿ ಮುಚ್ಚ್ರಿ. ಅಲ್ಲ, ನೀ ಮದುವೆ ಆಗ್ತೀನಂತ ನೋಡ್ತಿ, ಅವ್ರಿಬ್ರು ಮದುವೆ ಆಗ್ತೀರಂತ ಬಡ್ದಾಡಕತ್ತಿರಲ್ಲ. ಹಿಂಗ್ಯಾಕೆ ಬಡ್ದಾಡಕತ್ತೀರಿ? ನೋಡ್ರಿ, ನಾನೊಂದು ಒಡಪ್ ಹೇಳ್ತೀನಿ, ಅದನ್ನ ಯಾರು ಹೇಳ್ತೀರಿ ನಾನು ಅವ್ರನ್ನ ಮದುವೆ ಹಾಕ್ತೀನಿ. ಏ ಹುಡುಗಿ, ಒಡಪು ನನ್ನ ಹತ್ರ ಸಾಕಷ್ಟು ಗೊತ್ತದವ. ಅದೇನದ ಪೂತಲ್ ಸ್ವಲ್ಪ ಅದ್ ಹೇಳ ಏನಂತಂದ. ನೀರಾಗ ಹಾಕಿ ತಿಕ್ಕಿದ್ರ ಬುರುಗ ಬರ್ತೈತಿ, ಕೈಯಾಗ ಹಾಕಿ ತಿಕ್ಕಿದ್ರ ಹಂಗ ಇದು ಬರ್ತೈತಿ. ಏನದು?
ಕೊಂದ ಹೋಗ್ಲಪ್ಪ ಅಪ್ಪ. ಏ ಹುಡುಗಿ, ಅಂತ ಒಡಪ್ ನನಗೆ ಒಂದೊಂದು ಗೊತ್ತಿಲ್ಲ. ನೀ ಹೇಳಿದ ಒಡಪ್ನ್ಯಾಗ ನಾ ಸೋತ ಬಿಟ್ಟಿನವ. ಇಂಥ ಒಡಪ್ ನನ್ ಕರಿಬೇಡ. ಹಂಗಂದ್ರ ನೀನು ಗೊತ್ತಿಲ್ಲ ಅಂದಂಗಾತ. ಹಂಗಾರ ನಾ ಹೇಳ ಏನಂತಂದ ಸಬಕಾರ ಮೈಗ ಅಷ್ಟು ಗೊತ್ತಾಗಿಲ್ಲ ನೀವು. ಹಾ ಸೂರ್ಯ, ಇನ್ ಮುಂದೆ ಇವ ಸೋತಾನ, ಆಮೇಲೆ ನಾನು ಇನ್ನ ಮದ್ವೆ ಆಗ್ತೀನಿ. ಇವ ನನ್ನ ಅಣ್ಣ ಇದ್ದಂಗ. ಹಂಗಾರ ರಾಖಿ ಕಟ್ತೀನಿ. ಕಟ್. ಅಣ್ಣ ಅಂದಾಳು ನನ್ನ ಕೊಂದ ಒಗದಾಳು. ಅಣ್ಣ ಅಂದ ಊರ ಬಿಡ್ತಾಳು. ಅಣ್ಣ ಅಂದಾಳು ನನ್ನ ಕೊಂದ ಒಗದಾಳು. ಅಣ್ಣ ಅಂದ ಮೂರ ದಿನದಾಗ ಮನ್ಸಿಗೆ ಮಾಡ್ಯಾಳು. ನನ್ನ ದೋಸ್ತನ ಮಾತ ಕೇಳಿದಾಗ ಅಣ್ಣ ಅಂದಾಳು. ಅಣ್ಣ ಅಂದಾಳು ನನಗ ಮಾಟ ಮಾಡಿಸ್ಯಾಳು. ಮಾಟ ಮಾಡಿಸಿ ಆಕೆ ನನ್ನ ಊರ ಬಿಡ್ತಾಳು. ಅಣ್ಣ ಹೋದ್ರ ಡೌಟನ ಪಡಬೇಡ್ರು. ನಾವು ಮಾಡಂಗ ಮಾಡ್ರಿ. ಅಣ್ಣ ಹೋದ್ರ ತಮ್ಮ ಸುತ್ತನ ಡೌಟನ ಪಡಬೇಡ್ರು. ಹತ್ತಿ ಬಲಕ ಬಂದಾಗ ನೀ ಹತ್ತ ದೇವರಾಣಿ ನಷ್ಟ ಮಾಡಿಸ್ಕೊಳ್ಬೇಕು. ನೋಡಿ ನೋಡುದಂಗ ಅಂತರದಾಗ ಕೊಟ್ಟಿದ್ದಿ. ನೋಡಿ ನೋಡುದಂಗ ಹಾಳಾಗಿ ವಾದಲ್ಲ ಹಾಯಾಗಿ ಇರತ್ತೆ ನನ್ನ ಬೇಟ. ದೊಡ್ಡಾಗಿ ಇದ್ದಾಗ ದೊಡಿಸಿ ನನ್ನ ಹಾಗೆಲ್ಲ ಸುಳ್ಳ. ಕೊನೆಗೂ ವಾದಿ ನನ್ನ ಬೇಟ. ಪ್ರೀತಿ ಪ್ರೇಮ ಪರದಂತ ಬ್ರಹ್ಮ ಕೈ ಹಿಡಿಯಬೇಕು. ಜಗಳದಿ ಮಾಡಿ ಗಾಳಿ ಮಾಡಿ ಇಲ್ಲೇ ಸುಡಬೇಕು. ಈಗಿನ ಇಲ್ಲೇ ಸುಡಬೇಕು. ಅಲ್ಲ ಸುಂದ್ರಿ, ನಾನು ಪ್ರೀತಿ ಮಾಡಿದಂತ ಮಾಡತನ ಮಾಡಿ ಕಡಿಕು ಇರ ಬರ 2.5 ಎಕರೆ ಎಲ್ಲ ಮಾರ್ಜಾ ಬಿಟ್ಟಲ್ಲ ನನ್ನ ಸುಂದ್ರಿ. ಆದ್ರ ಏನಾದ್ ಬಿಡು ಸುಂದ್ರಿ, ನೋಡ್ಯ ತಮ್ಮ ಸೂರ್ಯ, ಹೆಂಗು ನಾಳೆ ಬಾಳೆ ಚಪಾಸನ್ ಗುಡಿಯಾಗ ಮದಿ ಅದಾವ. ಈಕಿ ನೀನು ಕೊಳ್ಳಿ ಗಂಟ ಹಾಕ್ಬಿಟ್ಟು ನೀವ ತಮ್ಮ ಮತ್ತೆ ಆಗ್ತಾಡ. ನಡಿ ಹೋಗೋಣ. ಹಿಂದಿನ ತಿರುಗೇನ ನಿನಗಾಗಿ ಸುತ್ತೇನ ಅಷ್ಟೊಂದು ಸೊಸೇನ ನಿನಗ ಅಷ್ಟೊಂದು ಸೊಸೇನ ಹುಡುಗಿ ಹೇಳ ಹುಡುಗ. ಅದಕ್ಕೇನ ಬಂಗಾರ ಚಾರಣ ಇಲ್ಲ ಬೆಳ್ಳಿ ಹತ್ತದೇನ. ಯಾರ ಚರ ನಮ್ಮ ಮಾವ ಅಚ್ಚನ. ಎಂದ ಚನ ಹಂಗ ಅಚ್ಚನ. ಎಂದ ಚನ ಮನ್ ಹಚ್ಚಿದ್ದ. ಮದೈತಿಲ್ಲ ಏನದು ಮಾಡೋದು? ಹಚ್ಚಿದ್ದ ಈಗ ಹೊಳ್ ನಾವು ಹಚ್ಚುನ. ನಿನಗೇನ ಬಂಗಾರ 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 ನಿನಗೇನ ಬಂಗಾರ ಚಾರಣ ಚಾರಣ. ಹಿಂದಿಂದ ತಿರುಗಿ ನಿನಗಾಗಿ ಬಂದೇನ. ಹಿಂದಿಂದ ತಿರುಗಿ ನಿನಗಾಗಿ ಸುತ್ತೇನ. ಅಷ್ಟೊಂದು ಸೊಸೇನ ಹೊರಗಿ ಅಷ್ಟೊಂದು ಸೊಸೇನ. ಅದಕ್ಕೇನು ಅದನ್ನ ಒಚ್ಚಾರೆನ ಒಚ್ಚಾರೆನ. ಅದಕ್ಕೇನು ಬಂಗಾರ 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 ಬಂಗಾರ. ಅದಕ್ಕೇನು ಬಂಗಾರ ಅದಕ್ಕೇನು ಬೆಳ್ಳಿಯ ಚಾರಣ. ಅದಕ್ಕೇನು ಬಂಗಾರ ಅದಕ್ಕೇನು ಬೆಳ್ಳಿಯ ಚಾರಣ. ಹುಡುಗಿ ಹುಡುಗಿ ಹುಡುಗ
ಹುಟ್ಟಿಯಲು ಹುಡುಗವ ನೋಡಗ ಯಲಬುರ್ಗ ಹಳದಾಗ ಹೊಸಿ ಹೊಡ್ಯಕ ಯಲಬುರ್ಗ ಹಳದಾಗ ಹೊಸಿ ಹೊಡ್ಯಕ ಲಾ 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 ಲಾ. ಅಮ್ಮ ಮತ್ತೆ ಗಂಟ ಹಾಕಿಸ್ಬಿಡ್ ನಡಿಯಾ ಒಲವೇ ನಿನ್ನ ಕಣ್ಣನ ಗಾಳಿ ನೋಡಲಿಲ್ಲವನು ಗಿಡ ಮರಗಳ ಕೂಡಿ ಕಹು ಮುಗಿಯಲು ಹಾಡಿದೆ ಕಹು ಮುಗಿಯಲು ಹಾಡಿದೆ ಜಯಸಿಂಹ ಬಂದ ಜಯಸಿಂಹ ಜಯಸಿಂಹ ಬಂದ ಜಯಸಿಂಹ ಶಬ್ಬಾಸ್ ಸೋಮಾಭಿಮಾ ಶಬ್ಬಾಸ್. 2 ಬಣ್ಣದ ಅಕ್ಕಿಯನ್ನು ಹೊತ್ತುಕೊಂಡು ಬರೇ ಶಬ್ಬಾಸ್. ಗುಂಡಿಗೆ ಗುಂಡಿಗೆ ಆಡಿದು ಪ್ರೇಮವೇ ಪ್ರೇಮವೇ ತಾನಿಂದ ಬಿಡಲಾರೆ ತಾನಿಂದ ಬಿಡಲಾರೆ ಒಲವೇ ನಿನ್ನ ಕರ್ಕೊಂಬಂದಿ ನೋಡ್ರಿ. ಶಬ್ಬಾಸ್ ಸೋಮಾಭಿಮಾ ಶಬ್ಬಾಸ್. 2 ಬಣ್ಣದ ಅಕ್ಕಿಯನ್ನು ಹೊತ್ತುಕೊಂಡು ಬಂದಿರಲ್ಲ ಶಬ್ಬಾಸ್. ರಾಜೇಂದ್ರ, ಸಮಯ ವ್ಯರ್ಥ ಮಾಡೋದು ಬೇಡ. ಈ ಪ್ರೇಮದ ಪಾಳಿ ಒಳಕ್ಕೆ ಗಾಣ ಹಾಕಿ ಚೆನ್ನಾಗಿ ಆಟ ಆಡೋಣ ಬಾ. ಹಾಗೆ ಮಾಡೋಣ. ಕೈ ಬಿಡ್ರೋ ಪಾಪಿಗಳ. ಈ ವಿಷಯ ಏನಾದ್ರೂ ನನಗೆ ಗೊತ್ತಾದ್ರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡು. ಸೀತಾ, ನಮ್ಮ ರುಂಡವನ್ನು ಕಡಿತರಿಂದ ಹಾರಾಡುವನಲ್ಲ ಆ ನಿನ್ನ ಅಣ್ಣ ಪ್ರಶಾಂತ. ಅವನೇನು ಸಂಗುಳ ರಾಯಣನ ಇಲ್ಲ ಸಿಂಧೂರ ಲಕ್ಷ್ಮಣನ? ಏ ಶ್ರೀಮಂತ, ಅವರೆಲ್ಲ ವರಪ್ರಸಾದನೇ ನನ್ನ ಗಂಡ. ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ನಮ್ಮಿಬ್ಬರ ಚಪ್ಪಲಿ ನಿಮ್ಮ ಕೋಳಲ್ಲಿ ಹಾಕಿ ಮೆರವಣಿಗೆ ಮಾಡುತ್ತಾನೆ ನನ್ನ ಗಂಡ ಪುಂಡ ಪ್ರಶಾಂತ. ಪ್ರಶಾಂತ ಸುಳೆ ಬದುಕಿರುವುದು. ನಿಮ್ಮ ಚೀಲವನ್ನು ಹರಣ ಮಾಡಿ ನಿಮ್ಮನ್ನು ಸುಟ್ಟಾಕಿ ಬಿಡ್ತೇನೆ. ಬಾರಲೇ ಬಾ. ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿದ್ರೆ ಕೈಗಳು ಹಾಕಗ ಕತ್ತರಿಸಿ ಹಾಕಿ ಬಂದ ರೈತವನೇ ಸಿಡಿದದ್ದ ರೈತ
ಮಣ್ಣಿನ ಮಗನ ಜಿಗಿದಾಡಬಿಡಲೇ. ನಿನ್ನಂತ ಎಷ್ಟೋ ಮಣ್ಣಿನ ಮಕ್ಕಳು ಈ ದೇವೇಂದ್ರ ದೇಶದ ಕೈಯಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇನ್ನೊಂದು ಮಾತು ನುಡಿದರೆ ನಿನ್ನ ಸೂಟ್ ಹಾಕಿ ಬಿಡ್ತಾರೆ. ನಮ್ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿದ ನಿನ್ನ ದೇವನು ದೊಡ್ಡ ಕಡಿಯುವುದಕ್ಕೆ ಕೊಟ್ಲಿಡಿದ ಪರಶುರಾಮ ಅವತಾರ ತಾಳಿ ಬಂದ್ರೆ ಈ ಪ್ರಶಾಂತ ಮುಗಿಯಿತು ಮಗನೇ ನಿನ್ನ ಪ್ರಾಣ ಪಕ್ಷ. ನಿಂತ್ಕೋ ನರಸಿಂಹ, ನಿಲ್ಲು ಪ್ರಶಾಂತ್. ಈ ಒಂದೇ ಒಂದು ವರ್ತಕ್ಕೆ ಇವನನ್ನು ಸಾಯಿಸಿದರೆ ಅವರ ಕಷ್ಟ ಏನೆಂದು ತಿಳಿಯುವುದಿಲ್ಲ. ಪ್ರಶಾಂತ, ಮೊನ್ನೆ ನಿನ್ನ ಚಿಕ್ಕಮ್ಮ ಪಾರ್ವತಿಯನ್ನು ಬಲಾತ್ಕಾರ ಮಾಡಿದ್ದು ಕೆಡಿಸಿದ್ದಾನೆ ಈ ಗೌಡ. ಮತ್ತೆ ಬೇರೆ ಯಾರಲ್ಲ, ಈ ದೇಸಾಯಿ. ಏನು ನನ್ನ ತಾಯಿಯನ್ನು ಕೊಲೆ ಮಾಡ್ತಿದ್ದು ಇವ್ರೇನೆ? ಹೌದು ಶ್ರೀಕಾಂತ್. ಸತಿ ಸಾವಿತ್ರಿ ಅಂತ ಗರಿತಿಯ ಮೇಲೆ ಕಣ್ಣಿಟ್ಟ ಇಂಥ ಖಳನಾಯಕರು ಇವರು. ಲೇ ಗೌಡ, ಪ್ರಶಾಂತ ತಗೋ ಈ ಕೊಳ್ಳಿ. ಈ ದೇಸಾಯಿ ಕೈಗಳನ್ನು ಕೈಗಳ ಕತ್ತರಿಸಿ ಹಾಕು. ಕತ್ತರಿಸಿ. ಪ್ರಶಾಂತ, ಆ ಮುನಿಯನ ಮಾತು ಕೇಳಿ ಕೊಲ್ಲೋಕೆ ಬಂದ್ರ ಬಂಡನ ಮಕ್ಕಳೇ, ನೀವೇ ಸಾಯಿ. ನನ್ನ ತಂದೆ ಗುಂಡೋಡಿದ್ಯಾ ಕಟ್ಟ ಸೊಳ ಮಗನೇ, ನನ್ನ ರೊಂಡವ್ರು ಕಡಿದು ಬಿಡ್ತಾರೆ ಮಗನೇ. ಪ್ರಶಾಂತ, ನನ್ನ ಅಣ್ಣನ ಕೈ ಕತ್ತರಿಸಿ ಬಿಟ್ರ ಮಕ್ಕಳೇ. ನರಸಿಂಹ, ಎಷ್ಟೋ ಹೆಣ್ಣು ಮಕ್ಕಳು ಬಹಳ ಹಾಳು ಮಾಡಿ ಅವರ ಕಣ್ಣಿದ್ದರೂ ಕುರುಡರಾಗಿ ಮಾಡಿದೆಯಲ್ಲ. ಈ ಗಜೇಂದ್ರನ ಕಣ್ಣುಗಳನ್ನು ಕಿತ್ತಾಕು. ಲೇ ಗಜೇಂದ್ರ, ಪರಶ್ರೀಯರ ಬಾಳನ್ನು ಹಾಳು ಮಾಡಿ ಅವರ ಕಣ್ಣೀರಿನ ಗೋಳಾಟವನ್ನು ನೋಡಿ ಚಲ್ಲಾಟ ಆಡುತ್ತಿದೆಯಲ್ಲ ಮಗನೇ, ಇಂದು ನಿನ್ನ ಕಣ್ಣು ಕಿತ್ತು ಭಿಕ್ಷೆ ಎತ್ತುವಂತೆ ಮಾಡುತ್ತೇನೆ. ಸತ್ತಲೇ ಗಜೇಂದ್ರ. ಪ್ರಶಾಂತ, ಬೇಗನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬಾರಪ್ಪ. ಒಲವೆಯ ಪ್ರತಿಧ್ವನಿ ನೀನಾಗು, ನನ್ನ ಜಯ ಎದೆಗೂಡಲು ಪ್ರತಿಧ್ವನಿ ನೀನಾಗು, ಹೃದಯದ ವೀಣೆಯ ಆಡಿದೆ, ಕುಣಿಸಿದೆ, ತೆರೆಸಿದೆ ಗಂಗಾಯಮುನಾ ನದಿಗಳಿಗೆ ನಿನ್ನ ಹೆಸರಿಡುವೆ, ನಾನು ಹೆಸರು ತಿಳುವೇನ.
ಅಂದಗೊಳಿಸಿದ ಆ ಮಾರ್ಗದರ್ಶನ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಗದೀಶ್ವರ ಜಯ ಪುಟ್ಟರಾಜ ಜಯ ಜಗದೀಶ್ವರ ಜಯ ಪುಟ್ಟರಾಜ ನಾಟ್ಯ ಕಲೆಗೆ ಯಶವನ್ನು ನೀಡೋ ನಾಟ್ಯ ಕಲೆಗೆ ಯಶವನ್ನು ನೀಡೋ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ ಬೋಲ ಬೋಲ ಬೋಲಕಿ ಬೋಲ ಬೋಲ ಬೋಲಕಿ ವಂದೇ ವಂದೇ ಮಲ್ಲೇಶ್ವರ ದರ್ಶನಕ್ಕೆ ಶ್ರೀ ಮಲ್ಲೇಶ್ವರ ದರ್ಶನಕ್ಕೆ ವಂದೇ ವಂದೇ ಓಂ ನಮೋ ನಮಃ ಶುಭ ಶಿವಂತಪ್ಪ ಕುಮಾರ್ ಅವರು ಮಾದೇಶರಿಗೆ